ಕೊಟ್ಟಿರೋರು ಗುರುಕಿರಣ್ ಸರ್. ಅಂಡ್ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ 100 ಜನ ಲಿರಿಸಿಸ್ಟ್ಗೆ ಲೈಫ್ ಕೊಟ್ಟಿರೋರು ಕೂಡ ಗುರುಕಿರಣ್ ಸರ್. ಸೊ ಹೆಸರಿಗೆ ತಕ್ಕನಾಗಿ ಸಾಕಷ್ಟು ಜನಕ್ಕೆ ಗುರು ಆಗಿದ್ದೀರಿ. 31 ಡೇಸ್ ಬಗ್ಗೆ ತಮ್ಮ ಮಾತು. ಥ್ಯಾಂಕ್ ಯು. ವೇದಿಕೆ ಮೇಲೆ ಎಲ್ಲ ಕಲಾವಿದರಿದ್ದಾರೆ. ಒಬ್ಬರು ಮಹಾಕಲಾ ಪೋಷಕರು, ಪ್ರಕಾಶನ ಕಲಾವಿದರೆ, ಈಸ್ ಅನ್ ಬಾರ್ನ್ ಆರ್ಟಿಸ್ಟು. ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಒಂದು ಈಗ ಇವ್ರು ಹೇಳಿದಕ್ಕೆ ಉತ್ತರ ಏನಿಲ್ಲ. ನಾನು ಆ್ಯಕ್ಚುಲಿ ಲಿರಿಸಿಸ್ಟ್ ಆಗಲಿ ಸಿಂಗರ್ಸು ಒಮ್ಮೆ ಇಂಟ್ರೊಡ್ಯೂಸ್ ಮಾಡ್ಬೋದು, ಆಮೇಲೆ ಬೆಳೆಯೋದು ಅವರ ಶಕ್ತಿನೇ. ಸೊ ಲಕ್ಕಿಲಿ ಅವರೆಲ್ಲ ಬೆಳೆದಿದ್ದಾರೆ. ಆ ಬೆಳವಣಿಗೆ ನೋಡಿ ನಾನು ಜಾಸ್ತಿ, ಅವ್ರಿಗಿಂತ ಜಾಸ್ತಿ ನಾನು ಖುಷಿ ಪಡ್ತೀನಿ. ಫಾರ್ ಎಕ್ಸಾಂಪಲ್ ನಿರಂಜನ್ ನನಗೆ ಫಸ್ಟ್ ಹೇಳಿದ, ನನಗೆ ನಿಜಾಗಿ ನೆನಪಿಲ್ಲ ಆ ದಿವಸ ಬಂದು ಮಾತಾಡಿದ್ದು. ನನಗೆ ಇವತ್ತು ಹೇಳಿದೆ ಹೌದಾ ಅಂತ ಅನಿಸ್ತು. ಜೀವನದಲ್ಲಿ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಹಾಡಿದ ಆ ಫಂಕ್ಷನ್ಲಿ 30 ವರ್ಷ ಆಯಿತು, ಹೋಗ್ತಾ ಬಂತು. ಐ ಥಿಂಕ್ 95 ಅದು ಫಂಕ್ಷನ್ ಆಗಿರೋದು. ಆಮೇಲೆ ನಾನು ಸಿಕ್ಕಿರೋದು ಅವನ ಚಿತ್ರಕಲಾ ಪರಿಷತ್ತಲ್ಲಿ ನನಗೆ ಬಂದು ಭೇಟಿಯಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ನಮ್ಮ ಜೊತೆಗಿದ್ದ ದಿನೇಶ್ ಬಾಬುಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಆ ಟೈಮಲ್ಲಿ. ನನಗೆ ಓಕೆ, ಈ ಚಿತ್ರ 31 ಡೇಸ್ ಇವತ್ತು ಚಿತ್ರ ಮಾಡೋದೇ ದೊಡ್ಡ ಕೆಲಸ ಇವತ್ತಿಗೆ. ಯಾಕೆಂದರೆ ಮುಂಚಿನ ಥರ ಇಂಡಸ್ಟ್ರಿ ಇಲ್ಲ ಈಗ. ಮುಂಚೆ ಇಂಡಸ್ಟ್ರಿ ಹೆಂಗಿತ್ತು ಅಂದರೆ ನಮ್ಮ ಮನೋಹರ್ ಹತ್ರ ಕೇಳಿ ನೋಡಬೇಕು. 150ನೇ ಚಿತ್ರ, ಅದಕ್ಕೆ ನಾನು ಬರಲೇಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಈಗ ನಾನು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಹೇಳಿದ್ರು, ನನಗೆ ನಿಜವಾಗಿ ಅವಕಾಶ ಕೊಟ್ಟಿದ್ದು ಅವರು. ಇಲ್ಲ ನಾನು ಡೆಫಿನೆಟ್ ಆಗಿ ಬರ್ತಿರಲಿಲ್ಲ. ನಮಗೆಲ್ಲ ನಾವೆಲ್ಲ ಪ್ರಕಾಶನ ಇಸ್ ಮೈ ಫ್ಯಾಮಿಲಿ ಫ್ರೆಂಡ್, ಅವ್ರಿಗೆ ಗೊತ್ತಿದೆ. ನಮ್ಮಲ್ಲಿ ಊರಲ್ಲಿ ಕಲಾವಿದ ಅಂದ ಕೂಡಲೇ ಯಾವುದೋ ಒಂದು ಥರ್ಡ್ ರೇಟ್ ಸಿಟಿಸನ್ ಥರ ನೋಡ್ತಾರೆ ಎಲ್ಲ. ಬೇಸಿಕಲಿ ಇಲ್ಲ, ಜೀವನ ಮಾಡೋಕ್ಕಾಗಲ್ಲ ಕಲೆ ಇಟ್ಕೊಂಡು, ಏನೋ ಒಂದು ವೃತ್ತಿ ಬೇಕು ಅಂತ ನಮ್ಮ ಕಡೆ ಸ್ವಲ್ಪ ಜಾಸ್ತಿ. ಈಗ ಮೈಸೂರು ಬೆಂಗಳೂರು ಅದು ಸ್ವಲ್ಪ ಬಿಡ್ತಾರೆ, ನಮ್ಮ ಕಡೆ ಸ್ವಲ್ಪ ಸಿಕ್ಕಾಪಟ್ಟು ಟೈಟ್ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಧೈರ್ಯ ಇರಲಿಲ್ಲ. ಆ ಟೈಮಲ್ಲಿ ಅವಕಾಶ ಕೊಟ್ಟು ಕರೆದು ಪ್ರೋತ್ಸಾಹಿಸಿದ್ದು ಮನೋರಣ್ಣ. ಅವರ 150 ಚಿತ್ರದಲ್ಲಿ ಒಂದು 25 ಚಿತ್ರದಲ್ಲಿ ನಾನು ಭಾಗಿಯಾಗಿದೆ. ನಂಬ್ತೀರಾ ಬಿಡ್ತೀರಾ, ಒಂದು ವಾರಕ್ಕೊಂದು ಪಿಕ್ಚರ್ ನಡೀತಾ ಇತ್ತು ಆ ಟೈಮಲ್ಲಿ. 3 ದಿವಸ ಕಂಪೋಸಿಂಗ್, 2 ದಿವಸ ಸಾಂಗ್ ರೆಕಾರ್ಡಿಂಗ್, 3 ದಿವಸ ರೀ ರೆಕಾರ್ಡಿಂಗ್. ಬೆಳಿಗ್ಗಿಂದ ಸಾಯಂಕಾಲವರೆಗೆ ಎಲ್ಲರೂ ಬ್ಯುಸಿ. ರಾತ್ರಿ 11 ಗಂಟೆ ತನಕ ಕೆಲಸ ಮಾಡೋದು, ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ನೆಕ್ಸ್ಟ್ ಪಿಕ್ಚರ್ ರೆಕಾರ್ಡಿಂಗ್. ಸೊ ಆ ಪೀಕ್ ನೋಡಿದವರು, ನಿಜವಾಗಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಎಲ್ಲ ಕರ್ನಾಟಕ ಯಾವತ್ತೂ ಮರೆಯದಂಥ ಕಲಾವಿದ. ಸಂಗೀತ ಪಾಂಡಿತ್ಯ ಪಡೆಯೋದೊಂದು, ಕಂಪೋಸಿಂಗ್ ಅನ್ನೋದು ಬೇರೆನೇ ಆರ್ಟ್. ಅದು ದೈವದತ್ತವಾಗಿ ಬರೋದು. ಕಂಪೋಸರ್ಸ್ ಯಾರು ಕಲ್ತು ಕಂಪೋಸರ್ ಆಗೋದಿಲ್ಲ. ಕಂಪೋಸರ್ಸು ಅವರು ಬರ್ತಲೇ ಬಂದಿರ್ತಾರೆ. ಇಟ್ಸ್ ಎ ಗಾಡ್ ಗಿಫ್ಟ್. ಸೊ ನಮಗೆ ನಿಜವಾಗಿ ಕರ್ನಾಟಕ ದೊಡ್ಡ ಗಣಿ ಅಂತ ಹೇಳಬೇಕು ಮನೋರಣ್ಣ. ಅವ್ರದ್ದು 150 ಚಿತ್ರ, ರಿಯಲಿ ಹ್ಯಾಪಿ. ಆಮೇಲೆ ಚಿತ್ರದ ಹೆಸರು 31 ದಿವಸ. ಮುಂಚೆ ಎಲ್ಲ 100 ಡೇಸ್ ಎಲ್ಲ ಬರ್ತಾ ಇತ್ತು. ಈಗ 100 ಡೇಸ್ ಅಲ್ಲ, ಈಗ 30 ದಿವಸಕ್ಕೆ ನಾವು 1 ತಿಂಗಳಾಯಿತು ಅಂತ ಒಂದು ಪ್ರೆಸ್ ಮೀಟ್ ಕರಿತಾ ಇದ್ವಿ ಸಕ್ಸಸ್ಸು. ಈಗ 3ನೇ ದಿವಸಕ್ಕೆ ಕರೀತಾರೆ ಸಕ್ಸಸ್ ಮೀಟ್ ಅಂತ. ಬಟ್ 31 ದಿವಸ ಥಿಯೇಟ್ರಲ್ಲಿ ಓಡೋದು ದೊಡ್ಡ ವಿಷಯ ಇದೆ. ಇದು 100 ದಿವಸ ಓಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಸೊ ನಿರ್ಮಾಪಕರು ಮೇಡಮ್ ನಾಗವೇಣಿ ಅವರು ಪ್ಲೀಸ್ ಬನ್ನಿ. ರಾಧಿಕಾ ಮೇಡಮ್, ಪ್ರಜ್ವಲಿ, ತಾವು ಕೂಡ ವೇದಿಕೆಯಲ್ಲಿ ಭಾಗಿಯಾಗಿರ್ಬೇಕಾಗಿ ವಿನಂತಿಸ್ಕೊಳ್ತೇವೆ. ಸೊ ಅವ್ರ ಮಾತನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳು ಆಗಮಿಸ್ತಿದ್ದಾರೆ. ನಲ್ಮೆಯ ಚಪ್ಪಾಳೆ ಮುಖೇನ ಬರ್ಮಾಡ್ಕೊಳ್ಳೋಣ. ಕರ್ನಾಟಕ ಘನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅತ್ಯಂತ ಕ್ರಿಯಾಶೀಲ ಸಚಿವರು ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ತಮ್ಮನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಿದ್ದೇವೆ. 31 ಡೇಸ್ ಸಿನಿಮಾದ ಆಡಿಯೋ ಲಾಂಚ್ ಸ್ವಾಗತ.
ಸೊ ಪ್ರೀತಿಯ ಸ್ವಾಗತ. ಸೊ ಎಲ್ಲ ಯೋಜನೆ ಅಭಿವೃದ್ಧಿಗಳ ಕೆಲಸದಲ್ಲಿ ನಮ್ಮ ಸಿನಿಮಾಗೋಸ್ಕರ ತಮ್ಮ ಸಮಯ ಮೀಸಲಿಟ್ಟಿದ್ದಕ್ಕೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಫೋಟೋ. ಗೀತಪ್ರಿಯ ಮೇಡಮ್ ಪ್ಲೀಸ್ 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 ಬನ್ನಿ. ಮ್ಯೂಸಿಷಿಯನ್ ನಮ್ಮ ಸಿಂಗರ್ಸ್ ವಿಶಾಖ್ ಶ್ರೇಯಾ